ಈ ಎರಡು ರೆಸಿಪಿನ 5 ನಿಮಿಷದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಫಟಾಫಟ್ ಅಂತ ಬೆಳಿಗ್ಗೆ ಟೈಮ್ ಇಲ್ದಾಗ ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಲಿ ಅಥವಾ ಬೆಳಗ್ಗೆನೆ ಬ್ರೇಕ್ಫಾಸ್ಟಿಗಾಗಲಿ ಇದನ್ನು ಮಾಡ್ಕೋಬೋದು, ಅಥವಾ ಮಧ್ಯಾಹ್ನ ಊಟಕ್ಕೆ ಕೂಡ ಇದನ್ನು ನೀವು ಮಾಡ್ಕೋಬೋದು, ನೈಟ್ ಊಟಕ್ಕೆ ಕೂಡ ಮಾಡ್ಕೋಬೋದು. ಆರಾಮಾಗಿ ತುಂಬಾ ಸುಲಭವಾಗಿ ಮಾಡೋವಂಥದ್ದು. 4 ಆಲೂಗಡ್ಡೆ ಇದ್ದರೆ ಸಾಕು ನೋಡ್ರಿ, ಮನೆ ಮಂದಿಗೆಲ್ಲ ಆರಾಮಾಗಿ ನೀವು ಇದನ್ನು ಮಾಡ್ಕೋಬೋದು. ಫಸ್ಟ್ ಆಲೂಗಡ್ಡೆ ಸಿಪ್ಪೆ ಎಲ್ಲ ತಕ್ಕೊಂಡು ಕಟ್ ಮಾಡ್ಕೊಳತ್ತೀನಿ. ನೀವು ಈ ರೀತಿ ಕಟ್ ಮಾಡ್ಕೋಬೇಕು, ತುಂಬ ಸಣ್ಣ ಕಟ್ ಮಾಡ್ಕೋಬಾರ್ದು. ನೋಡ್ರಿ ಈ ಕಟ್ ಮಾಡ್ಕೊಳತ್ತೀನಲ್ಲ, ಇದೇ ರೀತಿನೂ ಎಲ್ಲ ಆಲೂಗಡ್ಡೆ ಸಿಪ್ಪೆಗಳನ್ನ ತಕ್ಕೊಂಡು ಆಲೂಗಡ್ಡೆ ಫಸ್ಟೇ ತೊಳ್ಕೊಂಬಿಡ್ರಿ. ತೊಳ್ಕೊಂಡು ಸಿಪ್ಪೆ ತೆಗೆದಾದ್ಮೇಲೆ ತೊಳೆದು ಈ ರೀತಿ ಕಟ್ ಮಾಡಿರಿ. ಎಲ್ಲನೂ ಕೂಡ ಇದೇ ರೀತಿ ಕಟ್ ಮಾಡ್ಕೋಬೇಕು. ಪೂರ್ತಿಯಾಗಿ ನಾನು ಎಲ್ಲನೂ ಕಟ್ ಮಾಡ್ಕೊಂಡಿನಿ. ಈಗ ಮತ್ತೊಂದು ಬೌಲಿಗೆ ಹಾಕ್ಕೊಳತ್ತೀನಿ ಅಷ್ಟು ಕಟ್ ಮಾಡಿರೋದು. ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಮತ್ತು ಅಚ್ಚ ಖಾರದ ಪುಡಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1 ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಸಾಲೆ ಖಾರನ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಹಾಗೆ ಮತ್ತು ಕಾರ್ನ್ಫ್ಲವರ್ ಹಿಟ್ಟನ್ನು 2 ಸ್ಪೂನಷ್ಟು ಇಲ್ಲಿ ನಾನು ಹಾಕ್ಕೊಳಕತ್ತೀನಿ. 2-2.5 ಸ್ಪೂನ್ ಹಾಕ್ಕೊಳ್ರಿ. ನಾನಿಲ್ಲಿ ಮತ್ತೆ 1.5 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 2 ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟು ಹಾಗೆ ಮತ್ತು 1.5 ಸ್ಪೂನಷ್ಟು ಮೈದಾ ಹಿಟ್ಟು. ನೀರು ಹಾಕಿದ್ದೇನೆ. ಫಸ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ. ಟೇಸ್ಟು ಸಖತ್ತಾಗಿ ಬರ್ತೈತಿ ಇದು. ಈ ರೀತಿ ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ಸುಮ್ಮನೆ ನೀರು ಚಿಮ್ಮಡಿಸ್ತೀವಿ ಅಂತ ಹೇಳ್ತಲ್ಲ, ಆ ರೀತಿ ಚಿಮ್ಮಡಿಸಿ ನಾವು ಅದನ್ನು ಹಿಟ್ಟನ್ನು ಕಲಿಸ್ಕೋಬೇಕು. ರೆಡಿ ಆಗ್ತದೆ. ತುಂಬ ತಿಳುವಾಗಿ ಮಾಡ್ಕೊಬಾರ್ದು, ಗಟ್ಟಿಯಾಗಿ ಕೂಡ ಮಾಡ್ಕೊಬಾರ್ದು. ಈಗ ನೋಡಿರಿ ಎಣ್ಣೆ ಕಾಯ್ತದ, ಡೈರೆಕ್ಟಾಗಿ ಎಣ್ಣೆಗೆ ಹಾಕಕತ್ತೀನಿ. ಕೈಯಿಂದ ಹಾಕೋದ್ರಿಂದ ಕಾರ್ನ್ಫ್ಲವರ್ ಹಿಟ್ಟು ಏನು ಮಾಡ್ತೈತಿ, ಕೈಗೆ ಅಂಟ್ಕೊತದ. ಅದಕ್ಕಿಂತ ನಾನು ಸ್ಪೂನಿಂದ ಹಾಕ್ತಾಯಿದ್ದೀನಿ. ಸ್ಪೂನಿಂದ ಹಾಕೋದ್ರಿಂದ ಹಿಟ್ಟೆಲ್ಲ ಆಲೂಗಡ್ಡೆಗೆ ಅಂಟ್ಕೋತದ. ಆವಾಗ ನಮಗೆ ಈ ರೀತಿ ಗರಿಯಾಗಿ ಆಲೂಗಡ್ಡೆ ಕಬಾಬ್ನ ರೆಡಿ ಆಗ್ತಾವೆ. ಇದು ತಿನ್ನೋಕೆ ತುಂಬ ಟೇಸ್ಟಿಯಾಗಿರ್ತದೆ ರೀ. ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಬಾಕ್ಸಿಗೂ ಹಾಕಿಕೊಡ್ಬೋದು. ಹಾಗೆ ಮತ್ತು ಸಾಯಂಕಾಲ ಟೀ ಜೊತೆ ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು. ಮತ್ತು ಇಲ್ಲಪ್ಪ ಅಂತಂದ್ರೆ ಮಧ್ಯಾಹ್ನದಾಗ ಊಟಕ್ಕೆ ಬೇಕಾಗ್ತದ, ಅಥವಾ ಮುಂಜಾನೆ ನಾಷ್ಟಕ್ಕೆ ಜೊತೆಗೆ ತಿನ್ಬೋದು. ತುಂಬಾ ಮಸ್ತಾಗಿರ್ತದೆ. ಮತ್ತು ಮನೆಗೆ ಯಾರೇ ಬೀಗರು ಬಂದಾಗ, ನೆಂಟರು ಬಂದಾಗ ಏನಾರು ಮಾಡಬೇಕಪ್ಪ ಅಂತಂದ್ರೆ ಸೈಡಿಗೆ ಇದನ್ನು ಕೂಡ ನಾವು ಮಾಡ್ಕೋಬೋದು ಆರಾಮಾಗಿ. ತುಂಬಾ ಟೇಸ್ಟಿಯಾಗಿ ಮತ್ತು ಗರಿಯಾಗಿ ಬಿಸಿದು ಭಾರಿ ಮಸ್ತ್ ಇರ್ತೈತೆ. ಇದು ಒಂದು ರೆಡಿ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಇಲ್ಲಿ ಒಂದು ಪುಳಿಯೋಗರೆನ ನನ್ನ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಸಖತ್ತಾಗಿರುತ್ತೆ. ಇದಂತೂ ಅಂಗಡಿಯಿಂದ ಪುಳಿಯೋಗರೆ ಪೌಡ್ರ್ ತೊಗೊಂಬರೋ ಅವಶ್ಯಕತೆನೇ ಇಲ್ಲ. ನೋಡ್ರಿ, ಶೇಂಗದ ಕಾಳು, ಉದ್ದಿನಬೇಳೆ, ಮೆಣಸಿನ್ಕಾಯಿ ಹಾಕಿ, ಸಾಸಿವೆ ಹಾಕಿ, ಅದ್ರ ಮೇಲೆ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಮಸಾಲೆ ಖಾರ ಮತ್ತು ಧನಿಯಾ ಪೌಡ್ರು, ಅರಿಶಿನ ಪುಡಿ ಹಾಕಿ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಮೇಯ್ನ್ ಅದಕ್ಕೆ ಎಳ್ಳನ್ನು ಹಾಕ್ಕೋಬೇಕು. ಎಳ್ಳು ಹಾಕ್ಕೊಳ್ಳೋದು ಭಾರಿ ಟೇಸ್ಟ್ ಕೊಡ್ತದೆ. ಎಳ್ಳು ಹಾಕ್ಕೊಂಡು ಈ ರೀತಿ ಎಲ್ಲವನ್ನು ಕೂಡ ನೀವು ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೆನೆಸಿಟ್ಕೊಂಡಿರುವಂಥ ಹುಣಸೆಹಣ್ಣಿನ ಹುಳಿನ ಹಾಕ್ಕೋಬೇಕು. ನೋಡಿರಿ, ಹುಳಿ ಹಾಕ್ಕೊಳತ್ತೀನಿ. ಹುಣಸೆಹಣ್ಣು ಕಂಪಲ್ಸರಿ ಹುಣಸೆಹಣ್ಣು ಹಾಕಲೇಬೇಕು, ಮಿಸ್ ಮಾಡ್ಕೋಬೇಡ್ರಿ. ಹಾಗೆ ಇಲ್ಲಿ ಪುಡಿ ಬೆಲ್ಲ ಇತ್ತು ಸ್ವಲ್ಪ ಕಪ್ಪ, ಅದು ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ರುಚಿಯಾದ ಬೆಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಚೂರು ಕರಿಬೇವು ಲಾಸ್ಟಿಗೆ ಹಾಕೋಬೇಕ್ರಿ, ಫಸ್ಟೇ ಕರಿಬೇವು ಹಾಕ್ಕೋಬಾರ್ದು. ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವೀಗ ಮಾಡಿ ಇಟ್ಕೊಂಡಿರುವಂಥ ಅನ್ನನ ಹಾಕ್ಕೋಬೇಕು. ಅಥವಾ ನೈಟ್ ಉಳಿದಿದ್ರು ಮಾಡ್ಕೋಬೋದು. ಬಿಸಿ ಅನ್ನ ಕೂಡ ನಾವು ಇದನ್ನು ಮಾಡ್ಕೋಬೋದು. ನಾನು ಬಿಸಿ ಅನ್ನದ್ರಿಂದನೇ ಮಾಡಕತ್ತೀನಿ, ಮಗನಿಗೆ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೇಕಂತೇಳಿ. ನೀವು ಕೂಡ ಅಷ್ಟೇ ಲಂಚ್ ಬಾಕ್ಸಿಗೆ ಹಾಕಕ್ಕಂತ ಹೇಳ್ಬಿಟ್ಟು ಈ ರೀತಿ ಮನೆಯಲ್ಲೇ ಪುಳಿಯೋಗರೆ ಈ ರೀತಿ ಕೂಡ ಮಾಡ್ಕೋಬೋದು. ನೀವು ಅಂಗಡಿಯಲ್ಲಿ ಪುಳಿಯೋಗರೆ ಪೌಡ್ರ್ ತರ್ತಿರಲ್ಲ, ಅದಕ್ಕಿಂತ ಇದು ಬೆಸ್ಟ್ ಆಗ್ತದೆ ಮತ್ತು ಮಸ್ತ್ ಟೇಸ್ಟ್ ಕೊಡ್ತದೆ, ಸೂಪರಾಗಿರ್ತದೆ. ಈ ರೀತಿ ಮನೆಯಲ್ಲೇ ಮಾಡ್ಕೋಬೋದು. ಅಂಗಡಿಯಿಂದ ಪ್ರತಿಯೊಂದು ಅಂಗಡಿಯಿಂದ ತೊಗೊಂಬರೋದಕ್ಕಿಂತ ಐಡಿಯಾ ಮಾಡಿಕೊಂಡು ಮನೆಯಲ್ಲೇ ಈ ರೀತಿ ಅಡುಗೆಗಳನ್ನ ಕೂಡ ನಾವು ಮಾಡ್ಕೋಬೋದು. ಇದನ್ನು ಒಂದು ಸತಿ ನೀವು ಟ್ರೈ ಮಾಡಿ. ಮತ್ತು ಅಂಗಡಿಯಿಂದ ನೀವು ಪುಳಿಯೋಗರೆ ಪ್ಯಾಕೆಟ್ ಯಾವತ್ತೂ ತೊಗೊಂಬರಲ್ಲ, ಅಷ್ಟು ರುಚಿ ಕೊಡ್ತದೆ. ಹಾಗೆ ಮತ್ತು ಆಲೂಗಡ್ಡೆ ಕಬಾಬ್ ಕೂಡ ಅಷ್ಟೇ ಸಖತ್ತಾಗಿ ಟೇಸ್ಟ್ ಇರ್ತೈತಿ. ಬೇರೆ ಮಸಾಲ ಅದು ಇದು ಹಾಕೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಎರಡೂ ರೆಸಿಪಿ ಒಂದು 5-10 ನಿಮಿಷದಲ್ಲಿ ನಿಮಗೆ ಇದು ರೆಡಿ ಆಗ್ತದೆ. ಆ ಕಡೆ ಅನ್ನಕ್ಕಿಟ್ಟು ನೋಡಿರಿ, ರೈಸ್ ಮಾಡೋಕ್ಕಿಟ್ಟು ಈ ಕಡೆ ನೀವು ಕಬಾಬ್ ಮಾಡಿಕೊಂಡ್ರೆ ಮುಗಿದೋಯ್ತು. ಆಮೇಲೆ ಪುಳಿಯೋಗರೆ ಮಾಡಿಕೊಂಡ್ರೆ ಮುಗಿದೋಯ್ತು, ಅಷ್ಟೇ ಟೈಮು. ತುಂಬ ಬೇಗನೆ ಈ ಎರಡೂ ರೆಸಿಪಿ ಕೂಡ ನೀವು ಆರಾಮಾಗಿ ಮಾಡ್ಕೋಬೋದು. ಮತ್ತು ನಿಮಗೆ ತುಂಬ ರೆಸಿಪಿಗಳು ವಿಡಿಯೋ ಕೂಡ ಹಾಕಿದ್ದೀನಿ, ಇದರಲ್ಲಿ ಲಿಂಕ್ ಕೊಡ್ತೀನಿ. ನಿನ್ನೆ ವಿಡಿಯೋದಾಗ ಹೇಳಿದೆ ಕೊಡ್ತೀನಿ ಅಂತ, ಸಾರಿ ಕೊಟ್ಟಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಮತ್ತು ನಿನ್ನೆ ವಿಡಿಯೋದಲ್ಲಿ ಸೇರಿಸಿ ನಾನು ಲಿಂಕ್ನ ಕೊಡ್ತಾಯಿದ್ದೀನಿ. ಯಾರ್ಯಾರಿಗೆ ಯಾವ್ಯಾವ ವಿಡಿಯೋ ಬೇಕು ನೋಡ್ಕೊಡ್ರಿ. ಹಾಗೆ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ.